ಇದು ಒಂದು ರೀತಿಯ ಹೋಲ್ಸೇಲ್ ಕೇಸ್ ಇದ್ದಂಗಿದೆ ನನಗೆ ಚಿತ್ರದುರ್ಗದಿಂದ ಬಂದಿರೋವಂಥದ್ದು. ಅಫ್ಕೋರ್ಸ್ ಎನಿ ಸೊಸೈಟಿ, ಯಾವ ಸಮಾಜ ಆದ್ರೂ ಈ ಪ್ರಕರಣಗಳನ್ನು, ಅದರಲ್ಲೂ ಅವಶ್ಯಕತೆ ಇದ್ದವರಿಗೆ, ಇಲ್ಲದವರಿಗೆ ಬಿಟ್ಬಿಡೋಣ, ಅವಶ್ಯಕತೆ ಇದ್ದವರಿಗೆ ಇಂಥ ಪ್ರಕರಣಗಳಲ್ಲಿ ಸಮಾಜಗಳು ರೆಸ್ಪಾಂಡ್ ಮಾಡದೇ ಇದ್ದರೆ ನನ್ನ ಪ್ರಕಾರ ಭಾಳ ಇನ್ಹ್ಯೂಮನ್ ಸೊಸೈಟಿಗಳವು ಅಂತ ನನಗನ್ಸುತ್ತೆ. ಈಗ ಬಂದಿರೋ ಎಲ್ಲ ಕತೆಗಳು, ಇದು ಒಟ್ಟೊಂದು 5-6 ಕತೆ ಅಂತೆ. ಬಟ್ ನನ್ನ ಹತ್ರ ಈಗ 3 ಮಕ್ಕಳಿದ್ದಂಗೆ ಇವೆ ಇಲ್ಲಿ. ಇಟ್ಸ್ ಆಲ್ ರೈಟ್, ಇಟ್ಸ್ ಓಕೆ, ವಿ ವಿಲ್ ಡೂ ಸಮಥಿಂಗ್. ಈವನ್ ಇಫ್ ಸಂಬಡಿ ಡಸ್ ನಾಟ್ ಡೂ, ವಿ ವಿಲ್ ಡೂ ಸಮಥಿಂಗ್. ಯಾರ ಕೈಲಾರು ಯಾರು ಮಾಡೋಕ್ಕಾಗಲ್ಲ ಅಂತಂದ್ರೂ ನಾವು ಮಾಡಿಸ್ತೀವಿ. ನಮಗೆ ಗೊತ್ತಿದೆ ಹೆಂಗೆ ಮಾಡಿಸ್ಬೇಕಿದ್ನೆಲ್ಲ ಅಂತ. ದೇವರು ಭಗವಂತ ನಮ್ಗೆ ಅಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ. ನನ್ನ ಪ್ರಕಾರದಲ್ಲಿ ಆ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿರೋದೇ ಮಾಡು ಅಂತ. ಹಾಗಾಗಿ ನಾವು ಮಾಡ್ತೀವಿ. ನಾವು ವಿ ವಿಲ್ ನಾಟ್ ಹೆಸಿಟೇಟ್ ಟು ಡೂ ಇಟ್. ಚಿತ್ರದುರ್ಗದ ಈ ಕತೆ. ಚಿತ್ರದುರ್ಗದ ಕಂದಾಯಗಿರಿ ನಗರದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಗೌತಮ್, ವಿಜೇತ್, ಆರಾಧ್ಯ, ವಿನಯ್ ಮತ್ತು ಯೋಗೀಶ್ ವಯಸ್ಸಿನಲ್ಲಿ 10 ರಿಂದ 12 ವರ್ಷ ವಯಸ್ಸಿನವರು. ಆದರೆ ಮಾತನಾಡಲು ಬರಲ್ಲ, ಓಡಾಡಲು ಕೈಕಾಲು ಮತ್ತು ಸೊಂಟ ಸ್ವಾಧೀನವಿಲ್ಲ. ಹೀಗಾಗಿ ಈ ಮಕ್ಕಳಿಗೆ ಹೆತ್ತಮ್ಮನೇ ಊರುಗೋಲಾಗಿದ್ದಾರೆ. ಅವರಲ್ಲಿ ಒಂದು ಮಗು ತಂದೆ ತಾಯಿಯ ಪ್ರೀತಿಯಿಂದಲೂ ವಂಚಿತವಾಗಿದ್ದು ಅಜ್ಜ ಅಜ್ಜಿಗೆ ಆಧಾರವಾಗಿದ್ದಾರೆ. ಆದ್ರೆ ಹೆತ್ತವರಿಗೆ ಹೆಗಣವೇ ಮುದ್ದು ಎಂಬಂತೆ ಈ ವಿಕಲಚೇತನ ಮಕ್ಕಳಿಗೂ ಉತ್ತಮ ಭವಿಷ್ಯ ಕಲ್ಪಿಸಬೇಕೆಂದು ನಿರ್ಧರಿಸಿರುವ ತಾಯಂದಿರು ಈ ಮಕ್ಕಳನ್ನ ನಿತ್ಯ ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹಾರೈಕೆ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಂತೆ ನಮ್ಮ ಮಗು ಸಹ ಆಟ ಪಾಠದಲ್ಲಿ ಭಾಗವಹಿಸಲಿ ಅಂತ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ. ಇನ್ನು ಈ ವಿಕಲಚೇತನ ಮಕ್ಕಳು ಸಹ ನಾವು ಯಾರಿಗೆ ಕಮ್ಮಿ ಇಲ್ಲ ಅಂತ ನಿತ್ಯ ಶಾಲೆಗೆ ಬರ್ತಾರೆ, ಆಟ ಪಾಠದಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಇಷ್ಟು ದಿನ ಚಿಕ್ಕವರಿದ್ದ ಈ ಮಕ್ಕಳನ್ನ ತಾಯಂದಿರು ತಮ್ಮ ಹೆಗಲ ಮೇಲೆ ಹೊತ್ತು ಕರೆತರ್ತಿದ್ರು. ಆದ್ರೆ ಈ ಮಕ್ಕಳೀಗ ದೊಡ್ಡವರಾಗಿದ್ದು ಶಾಲೆ ಮತ್ತು ದೈನಂದಿನ ಚಟುವಟಿಕೆಗೆ ಕರೆತರಲು ಕಷ್ಟ ಸಾಧ್ಯವಾಗಿದೆ. ಹೀಗಾಗಿ ಈ ವಿಶೇಷ ಚೇತನರಿಗೆ ಅನುಕೂಲವಾಗಲು ಟ್ರೈಸಿಕಲ್ ಮತ್ತು ವೀಲ್ ಚೇರ್ ಕೊಡಿಸುವಂತೆ ಮಕ್ಕಳ ಪೋಷಕರು ಬೆಳಕು ಕಾರ್ಯಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಈ ವಿಶೇಷ ಚೇತನ ಮಕ್ಕಳ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಪೋಷಕರು ಮಾಡಿರುವ ಮನವಿಗೆ ಫಲ ದೊರಕಿಸುವ ಪ್ರಯತ್ನ ನಮ್ಮದು. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಆಲ್ರೈಟ್, ಈ 3 ಪ್ರಕರಣಗಳು ಪ್ಲಸ್ ಇನ್ನೊಂದು 2-3 ಪ್ರಕರಣ ಇದೆಯಂತೆ ಇದೇ ಥರದ್ದು ಇದೇ ಜಾಗದಲ್ಲಿ. ಬಟ್ ಅವ್ರನ್ನ ಫಾರ್ ಅನಿವಾರ್ಯ ಕಾರಣಗಳಿಗೆ ಅವ್ರನ್ನ ಕರ್ಕೊಂಬರೋಕ್ಕಾಗಿಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ, ಕರ್ಕೊಂಬರ್ಬೇಕಾಗಿಲ್ಲ. ಆ್ಯಕ್ಚುಲಿ ನನಗೆ ಮೊದಲೇ ಗೊತ್ತಾಗಿದ್ರೆ ಈ 3 ಕೇಸು ಕರ್ಕೊಂಬರಬೇಡಿ ಅಂತಿದ್ದೆ, ಅಲ್ಲೇ ಮಾಡಿಸ್ಬಿಡೋಣ, ಯಾತಕ್ಕೆ ಕರೆಸ್ತೀರಿ ಅವ್ರನ್ನ ಸುಮ್ಮನೆ ಅಂತಿದ್ದೆ. ಬಟ್ ಏನಿಯೋ ಇದು ಆಗೋಗಿದೆ. ಈಗ ನಿಮ್ಮ ಹೆಸರೇನು? ಅನ್ನಪೂರ್ಣಮ್ಮ ಸರ್. ನಿಮ್ಮ ಪಾಪು ಹೆಸರು? ಗೌತಮ್ ಸರ್. ಗೌತಮ್. ಎಷ್ಟು ವರ್ಷ ಅವನಿಗೀಗ? 9 ವರ್ಷ ಸರ್. ವಾವ್, ಹೌದಾ? ನಿನಗೆ 9 ವರ್ಷನಾ ಗೌತಮ್? ಮಾತಾಡ್ತಾನೆ ಸರ್. ಮಾತಾಡ್ತಾನ? ಹ್ಞೂ ಸರ್. ಅಪ್ಪ ಅಮ್ಮ ಹೇಳಿದ್ಕೆಲ್ಲ ಹ್ಞೂ ಅಂತಾನೆ ಸರ್. ಐ ಸಿ. ಹುಟ್ಟಿದಾಗಲೇ ಹಂಗಾಯ್ತಾ? ಹುಟ್ಟಿ ಆದ್ಮೇಲೆ 5 ದಿನ ಆದ್ಮೇಲೆ ಸರ್ ಪೀಡ್ಸ್ ಬಂತು ಸರ್. ಪೀಡ್ಸಿಂತ ಮೆದುಳು ನರ ವೀಕ್ ಆಗಿದೆ ಅಂತ ಗೊತ್ತಾಯ್ತು ಸರ್. ಒಬ್ಬನೇ ಮಗುನ? ಇಬ್ರು ಸರ್. ಮಗಳು ಚೆನ್ನಾಗದಾಳ ಸರ್. ಆರಾಮಿದ್ದಾಳ? ಹ್ಞೂ ಆರಾಮದಾಳ ಸರ್. ಅವ್ರು ಅದಾರ ಸರ್. ಆರಾಮಿದ್ದಾಳ? ಹ್ಞೂ ಆರಾಮದಾರ ಸರ್. ಮತ್ತೆ ಯಾಕೆ ಹಿಂಗಾಯ್ತಂತೆ? ಪೀಡ್ಸ್ ಬಂದು ನರ ವೀಕ್ ಆಗಿದೆ ಅಂದ್ರು ಸರ್. ಎಲ್ಲ ಕಡೆಗೂ ತೋರಿಸಿದ್ವಿ ಸರ್, 7-8 ಲಕ್ಷ ಖರ್ಚು ಮಾಡಿದ್ವಿ. ಹಿಂಗೆ ಅಂದ್ರೆ ಸುಮ್ಮನೆ ಅದೇ ಸರ್. ಬಟ್ ಅದಕ್ಕೇನು ಟ್ರೈನಿಂಗ್ ಇಲ್ವಾ? ಇಲ್ಲ ಸರ್. ಅಲ್ಲ ಏನೋ ಫಿಸಿಯೋಥೆರಪಿ ಅದು ಮಾಡಿಸ್ತಾ ಇದೇವೆ ಸರ್. ಮೆದುಳು ಇಂಪ್ರೂವ್ ಆಗಲ್ಲ ಅಂತ? ಇಲ್ಲ ಸರ್, ಆಗಲ್ಲ. ಬಟ್ ಆಕ್ಟಿವ್ ಆಗಿದೆ, ಊಟ ತಿಂಡಿ ಕರೆಕ್ಟಾಗಿ ಮಾಡುತ್ತೆ. ನಾವೇ ಮಾಡಿಸ್ಬೇಕು ಸರ್. ಮಾಡೋಕ್ಕಾಗಲ್ಲ? ಆಗಲ್ಲ ಸರ್, ಕೇಳಲ್ಲ ಸರ್ ಅವನು. ನಾವಾಗಲೇ ಟೈಮ್ ನೋಡಿ ಮಾಡಿಸ್ಬೇಕು ಸರ್. ಅವನಿಗೇನು ಇಷ್ಟ? ಎಲ್ಲ ನಾವೇನು ತಿನ್ನಿಸ್ತಾ ಸುಮ್ಮನೆ ತಿಂತಾನೆ ಸರ್. ಮಲಗದಲ್ಲೇ ರಿಸೆಸ್ಸು ಟಾಯ್ಲೆಟ್ ಎಲ್ಲ ಅಲ್ಲೇ ಮಾಡ್ತಾನೆ. ನೀವು ದುರ್ಗದವ್ರಾ? ಹ್ಞೂ ಸರ್. ನಿಮ್ಮ ಯಜಮಾನ್ರು ದುರ್ಗನಾ? ಅಲ್ಲ ಸರ್, ನಮ್ದು ಹಾವೇರಿ ಸರ್. ನಾವು ಕೆಲಸದ ಮೇಲೆ ಬಂದಿದ್ದೀವಿ. ಬಂದ್ರೆ? ಹ್ಞೂ ಸರ್, ದುಡ್ಕೊಂಡು ತಿನ್ನೋಕ್ಕೋಸ್ಕರ ಬಂದಿದ್ದೇವೆ. ಏನು ಮಾಡೋಕ್ಕಾಗಲ್ಲ. ಸರಿ, ಅದು ಬಂದ ಮೇಲೆ ಅದನ್ನು ಅನುಭವಿಸ್ಬೇಕಿನ್ನು ಅಷ್ಟೇ ಅಲ್ವಾ? ಹ್ಞೂ ಸರ್. ಬೇಜಾರು ಮಾಡಿಕೊಂಡ್ರೆ ಜಾಸ್ತಿ ಬೇಜಾರಾಗತ್ತೆ ಅಲ್ವಾ? ಹ್ಞೂ ಸರ್. ನಿಮ್ಮ ಪಾಪು ಹೆಸರೇನು? ಮೊಹಮ್ಮದ್ ಆಹಿರ್ ಪಾಷಾ. ಅವನಾ? ಏನು ನಿನ್ನ ಹೆಸರು? ಆಹಿರ್ ಪಾಷಾ. ನಿನ್ನ ಹೆಸರೇನು? ಹಂಗಂದ್ರೆ ಮಾತಾಡಕ್ ಜಾಸ್ತಿ ಬರಲ್ಲ. ಆಗಲ್ಲ. ಅವನಿಗೆ ಎಷ್ಟು ವಯಸ್ಸು? 6 ವರ್ಷ. 6. ಎಷ್ಟು ಮಕ್ಕಳು? 2. ಅವ್ರು ಸರಿ ಇದ್ದಾನೆ? ಇನ್ನೊಂದು ಅವ್ರ ಮಗಳ? ಮಗಳು. ನೀವು ದುರ್ಗದವ್ರಾ?
ನಿಮ್ಗೆ ಹಿಂಗೆ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? 2 ವರ್ಷ ಆದಮೇಲೆ. ಓ, ಬಟ್ ಆಕ್ಟಿವ್ ಆಗಿದ್ದಾನೆ. ಆಕ್ಟಿವ್ ಆಗಿದ್ದೇನೆ. ನಡೆಯಲ್ಲ ಸರ್, ಕುತ್ಕೊಳಲ್ಲ, ನಡೆಯಲ್ಲ. ಹಾಂ, ಎಲ್ಲ ನಾನೇ ಮಾಡಿಸ್ಬೇಕು ಸರ್. ಸಿಂಗಲ್ ಪೇರೆಂಟ್ ಸರ್. ಸಿಂಗಲ್ ಪೇರೆಂಟ್. ನಡೆಯಲ್ಲ, ಕೂತ್ಕೊಳ್ಳಲ್ಲ, ಬಟ್ ಬುದ್ಧಿ ಇದೆಯಾ? ಸ್ವಲ್ಪ ಮಾತಾಡ್ತಾನೆ ಸರ್, ಹಿಡ್ದು ಮಾತಾಡ್ತಾನೆ. ಮಾತಾಡೋಕ್ಕೂ ಜಾಸ್ತಿ. ಏನು ಕ್ಲಾಸು ಗೀಸು ಇಲ್ವಾ ಅದಕ್ಕೆ? ಅದೇ ಇದು ಥೆರಪಿ ಮಾಡಿಸ್ತಾ ಇದ್ದೀನಿ. ಥೆರಪಿ ಓಕೆ, ಇದಕ್ಕೆಲ್ಲ ಅದನ್ನ ಟ್ರೈನಿಂಗ್ ಕೊಡ್ತಾರಲ್ಲ ಅದೆಲ್ಲ ಏನಿಲ್ವಾ? ಇಲ್ಲ ಸರ್. ಹೌದಾ? ಇಲ್ವಾ? ಇದೆ ಅಂತಾರೆ. ಥೆರಪಿ ಒಂದಷ್ಟು ಟ್ರೈನಿಂಗ್ ಕೊಟ್ಟರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ಅವುಗಳದ್ದು ನಾವು ನೋಡ್ಕೊಳ್ಳೋ ಲೆವೆಲಿಗೆ ತರ್ತಾರೆ ಅಂತಾರೆ. ನಮ್ಮಲ್ಲಿ ಯಾರೋ ಬಂದಿದ್ರು ಒಬ್ರು, ಬೆಳಕೂಲೆ ಬಂದಿದ್ರು ಅವರು, ಟೀಚರು, ಅಮೇರಿಕಾಲಿದ್ರು ಅವರು. ನಾನು ಜ್ಞಾಪಿಸ್ಕೊಂಡು ಹೇಳ್ತೀನಿ ರೀ. ಅವರು ಅಮೇರಿಕದಲ್ಲಿ ಇಂಥ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದವ್ರು ಬಿಟ್ಟು ಬಂದು ಇಂಡಿಯಾಗೆ ಬಂದಿದ್ದಾರೆ. ಯಾವುದೋ ಕೇಸಲ್ಲಿ ಅವ್ರು ನಮ್ಮ ಹತ್ರ ಬಂದಿದ್ರು ಅವರು. ನಾನು ಹೇಳ್ತೀನಿ, ಅವ್ರು ಹೇಳಿದ್ರು ನನಗೆ, ಈ ಥರದ ಕೇಸಲ್ಲಿ 100% ಮೋಸ ಅಂತಿರಲ್ಲ, 60%ಗಾರು ತರ್ಬೋದು ಅಂತ. ಹ್ಞೂ ಸರ್. ಹಾಂ, ಈಗ ಸರ್ ನಿಮ್ಮ ಹೆಸರೇನು ಸರ್? ವಿನಯ್. ನಿಮ್ಮ ಹೆಸರು ವಿನಯ್ಯಾ? ಹಾಂ, ಏನಕ್ಕೆ ಬಂದ್ರಿ ನೀವು ಬೆಂಗಳೂರಿಗೆ? ಯಾವ ಊರಿಗೆ ಬಂದಿದ್ದೀರಿ ತಾವು? ಯಾವ ಊರಿದು? ನಿಮ್ಮ ಊರು ಯಾವುದು? ನಿಮ್ಮ ಊರು ಯಾವುದು? ನಿಮ್ಮ ಮನೆ ಎಲ್ಲಿದೆ? ಈಗ ಅವ್ನ ಪ್ರಾಬ್ಲಮ್ ಏನು? ಆರಾಮಾಗಿದ್ದಾನಲ್ಲ? ಸರ್ ಮುಂಚೆ ಚೆನ್ನಾಗಿದ್ದ. ಈಗ ಏನಾಗಿದೆ? ಅವ್ನಿಗೇನು ಆಗಿಲ್ವಲ್ಲ? ಈ ಮಾಂಸ ಶಕ್ತಿ ಕಮ್ಮಿ ಇಲ್ಲ. ಓಕೆ, ಬೇಡ, ಕೈದು ಪೂರ್ತಿ ಮೈನೇ. ಓಕೆ, ಅದರಿಂದ ಏನಾಗುತ್ತೆ? ಓಡಾಡ್ತಿಲ್ಲ, ಎಲ್ಲ ಕುಂತು ಜಾಗದಾಗ ನಾನೇ ಎತ್ಕೊಂಡು ಹೋಗ್ಬೇಕು, ಎಲ್ಲ 1 2 ಎಲ್ಲ ಮಾಡ್ಸ್ಕೊಂಬರ್ಬೇಕು, ಕೂರಿಸ್ಬೇಕು. ಬಟ್ ಆಕ್ಟಿವ್ ಆಗಿದ್ದಾನ ಅವನು. ಆಕ್ಟ್ ಮುಂಚೆ ಚೆನ್ನಾಗೇ ಇದ್ದ ಸರ್, ಏರೆಲ್ಲ ಪೂರ್ತಿ ಓಡಾಡೋಣ ಅವನು. ಒಂದ್ಸರಿ ಮನೆ ಮುಂದೆ ಬಿದ್ದು ಕಾಲು ಫ್ಯಾಕ್ಚರ್ ಆಗಿ, ಆ ಕಾಲು ಫ್ಯಾಕ್ಚರ್ ಆದಾಗಲೂ ಒಂದು 6 ತಿಂಗಳು ಓಡಾಡಿದ ಅವನು. ಆಮೇಲೆ ಬರ್ತಾ ಬುದ್ಧಿ ಕರೆಕ್ಟ್, ಬುದ್ಧಿ ಎಲ್ಲ ಚೆನ್ನಾಗಿ. ಮತ್ತೆ ಸ್ಕೂಲ್ಗೆ ಕಳ್ಸಲ್ವಾ ಅವನು? ಸ್ಕೂಲ ಮನೆಗೆ ಓದ್ಕೊಂತ. ಏನು ಗೊತ್ತಾಯ್ತು ನಿನಗೆ? ನಿಂಗೇನು ಅರ್ಥ ಆಯ್ತು? ಹಾಂ ಹಾಂ, ಸ್ಕೂಲಿಗೆ ಕಳಿಸೋನನ್ನ. ಅದೇ ಸ್ಕೂಲಲ್ಲಿ ಹೋದ್ರೆ ಒಂದು ಸ್ವಲ್ಪ ಏನಾರ ಅರ್ಜೆಂಟ್ ಆದರೆ ಎತ್ಕೊಂಡು ಹೋಗೋರು. ಕರೆಕ್ಟ್. ಹಾಗಾದ್ರೆ ನೀವು ಇಲ್ಲೇ ಓದಿಸಿ ಪ್ರೈವೇಟಲ್ಲಿ ಕಟ್ಟಿಸಿ ಗಿಟ್ಸಿ ಏನಾರು ಮಾಡಬೇಕು. ನೀವು ಎಲ್ಲಿ ಮೇಷ್ಟ್ರು ನೀವು ತಿಪ್ಪೇಸ್ವಾಮಿ? ಚಿತ್ರದುರ್ಗದ IDP ಲೇಔಟು HPS ಶಾಲೆಯಲ್ಲಿ ಶಿಕ್ಷಕನಾಗಿ. ಏನದು ಶಾಲೆ? HPS ಗೌರ್ಮೆಂಟ್ ಶಾಲೆ ಸರ್, ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ 1 to 7th ಇದೆ. ಓ, ನೀವು ಅಲ್ಲಿ ಟೀಚರ್. ಮತ್ತು ನಿಮ್ಗೆ ಯಾಕೆ ಈ ಕೇಸ್ಗಳೆಲ್ಲ ಬಂತು? ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಸರ್ ಈ ಮಕ್ಕಳನ್ನ ಎಲ್ಲಾರನ್ನೂ? ಹೌದು. ಮಗುವಿನ ಅಡ್ಮಿಷನ್ ಮಾಡ್ಕೊಂಡು ಏನು ಪ್ರಯೋಜನ? ಹೌದು, ಅಡ್ಮಿಷನ್ನು ಈಗ ನಮ್ಮ ಕಡ್ಡಾಯ ಶಿಕ್ಷಣ ಬಂದಾದಮೇಲೆ ಯಾವ ಮಗು ಕೂಡ ಶಾಲೆಯಿಂದ ಹೊರಗಿರಬಾರ್ದು, ಅವು ದಾಖಲಾತಿ ಆಗಿರಬೇಕು. ಪ್ರಯೋಜನ ಏನಮ್ಮ? ಹೋಗ್ತೇವೆ ಸರ್, ನಾವೇ ಕರ್ಕೊಂಡು ಕೂತ್ಕೊಂಡು ಸ್ಕೂಲ್ನಾಗ ಬರ್ತೇವೆ ಸರ್. ಅದನ್ನ ಎಂಜಾಯ್ ಮಾಡ್ತಾನ? ಹ್ಞೂ ಸರ್. ಹುಡುಗರು ಆಟ ಆಡೋದು ನೋಡ್ತಾನೆ ಸರ್, ಓದೋದು ನೋಡಲ್ಲ ಸರ್ ಅವನು. ಹೌದಾ? ಎಲ್ಲ ಅಬ್ಸರ್ವೇಷನ್ಸ್ ಎಲ್ಲ ಮಾಡ್ತಾನೆ ಸರ್. ಆಗಾಗ ಪ್ರತಿಕ್ರಿಯೆನೂ ಕೊಡ್ತಾನೆ. ಸರ್ಕಾರದಿಂದ ಏನೇನು ಸೌಲಭ್ಯ ಬರುತ್ತೋ ಅವ್ರಿಗೆಲ್ಲ ಸಿಗತ್ತೆ ಸರ್. ಓ, ಹಂಗಾಗಿ ನೀವು ಸ್ಕೂಲ್ ಟೀಚರ್ ಇದಕ್ಕೆ ಬಂದ್ರಾ? ನಾನು ಅನ್ಕೊಂಡೆ ನಿಮ್ಗೆ ಏನು ಸಂಬಂಧ ಇದು ಅಂತ ಅರ್ಥವೇ ಆಗಿರಲಿಲ್ಲ ನನಗೆ ಇಷ್ಟದ್ದು. ಆಲ್ ರೈಟ್, ವೆರಿ ಗುಡ್ ಮಿಸ್ಟ್ರೆ. ಮಕ್ಕಳಿಗೆ ಅದಕ್ಕೆ ಏನಾಗುತ್ತೋ ಅವು ಕಷ್ಟ ಮಾಡಿಸಿ. ನನ್ನ ಪ್ರಕಾರ ಇವನ್ ಕೇಸಲ್ಲಿ ಅವ್ನಿಗೆ ಏನೇ ಇರ್ಬೋದು ಆರೋಗ್ಯದ ವಿಚಾರ, ಬಟ್ ಅವನಿಗೆ ಸಿನ್ಸ್ ಇಸ್ ಕಂಡೀಷನ್ಸ್ ಆಫ್ ಸೆರೆಬ್ರಲ್ ಬ್ರೈನ್ ಇದರಲ್ಲಿ ಏನು ತೊಂದರೆ ಇಲ್ಲದೆ ಇರೋದ್ರಿಂದ ಹೆಂಗಾದ್ರೂ ಮಾಡಿ ಅವನು ತಂದನ್ನು ತಾನು ಓದ್ಕೊಳ್ಳೋದನ್ನ ನೀವು ಅವನು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಚೆನ್ನಾಗಿ ಡೈರೆಕ್ಟ್ಲಿ ಹಿ ಕ್ಯಾನ್ ಗೋ ಟು ಯಾವ್ದಾರ ಒಂದು ಎಕ್ಸಾಮ್ಗೆ ಪ್ರೈವೇಟ್ಲಿ ಕಟ್ಟಿಬಿಟ್ಟು ಅವನು ಇನ್ನೊಂದು 5-6 ವರ್ಷ ಹೋದ್ರೆ ಬುದ್ಧಿ ಬಂದ್ಬಿಡತ್ತೆ ಅವನು ಚೆನ್ನಾಗಿ. ನನ್ನ ಪ್ರಕಾರ ಅವನು ಹಿ ಕ್ಯಾನ್ ಬಿ ಮೇಡ್ ಇನ್ ಟು ಗುಡ್ ಸಿಟಿಸನ್. ಅವನು ಮಾಡ್ಬಿಡ್ಬೋದು ಅವನನ್ನು. ಪಾಪ ಅವೆರಡು ಮಕ್ಕಳದ್ದು ಕಷ್ಟ ಇರಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಕಷ್ಟ ಇದೆ. ಅದು ಹೈಯರ್ ಪಾಷನ್ನು ಸ್ವಲ್ಪ ಪಿಕಪ್ ಆಗ್ತಾನೆ ಅಂತ ನಂಬಿಕೆ ಇದೆ ಸರ್ ನಮಗೆ. ಆಗ್ಬೋದು, ಅವ್ನು ಹೇಳಕ್ ಬರಲ್ಲ. ಅವ್ನು ಚೂಟಿ ಇದ್ದಾನ, ಅವನು ಭಾಳ ಚೂಟಿ ಇದ್ದಾನ ಅವನು. ಹಾಗಾಗಿ ಇವ್ರ ಮನೆಯಿಂದ ಶಾಲೆಗೆ ಬಂದ್ರಿ ನೀವೆಲ್ಲ ಇಲ್ಲಿ ಹೇಳ್ರಪ್ಪ ಓಲಿ ಅತ್ತ ಕಡೆಗೆ. ಸರ್ ವೀಲ್ ಚೇರು ಸೈಕಲ್ ಬೇಕಾ? ಬೇಕು ಸರ್. ಆಯ್ತಿರ್ರಿ ಒಂದು ನಿಮಿಷ.
ಆಲ್ ರೈಟ್. ಜಿಲ್ಲೆಯ ಅಧಿಕಾರಿಗಳು ಆಗಿರೋ ಕಲ್ಯಾಣಾಧಿಕಾರಿಗಳು ವೈಶಾಲಿ ಅವ್ರು ನನ್ನ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ತಾವು ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ಈಗ ನನ್ನ ಹತ್ರ ಒಂದು 4-5 ಕೇಸ್ ಇದ್ದಂಗೆ ಇವೆ. ಹೌದು ಸರ್. ಇದಕ್ಕೆ ಒಂದೊಂದು ವೀಲ್ ಚೇರು, ಒಂದೊಂದು ಸೈಕಲ್ ಏನದು ವಾಟ್ ಎವರ್ ಇಟ್ ಇಸ್. ಸರ್ ನಮ್ಮಲ್ಲಿ ಈಗ ಅವೈಲೇಬಲ್ ಇದಾವೆ ಸರ್, ವೀಲ್ ಚೇರ್ ಮತ್ತೆ ಸೈಕಲ್ಗಳು. ಕೊಡ್ತೀರಾ ನನಗೋಸ್ಕರ? ಒಂದು ಅರ್ಜೆಂಟಾಗಿ ಕೊಡ್ತೀವಿ ಸರ್. ಅರ್ಜೆಂಟಾಗಿ ಲಾರಿ ಕಳಿಸ್ಕೊಡ್ಲಾ? ಒಂದು 6 ಕಳಿಸ್ತೀರಾ? ಖಂಡಿತವಾಗ್ಲಿ ಸರ್. ಒಂದು ಲಾರಿ ಕಳಿಸ್ಲಾ? ಯಾರಿಗೆ ಅಗತ್ಯತೆ ಇದೆ ನೋಡಿ, ಸರಿ. ಅವರಿಗೆ ನೀಡ್ ಬೇಸ್ಡ್ ಏನ್ ಹಂಗಾರೆ ಅಗತ್ಯತೆ ಇದೆ ನೋಡಿ ಲಾರಿ ಬೇಡ, ನನಗೆ ಲೋಕಲ್ ಡೆಲಿವರಿ ಕೊಟ್ಬಿಡಿ. ಸರ್ ಖಂಡಿತವಾಗ್ಲು ಸರ್ ಕೊಡ್ತೀರಾ? ಕೊಡ್ತೀವಿ ಸರ್. ನೀವೇನ್ರಿ ವಿದ್ಯಾರ್ಥಿಗಳು ನೀವೇನು ಇಷ್ಟು ಒಳ್ಳೆಯವರು ಕೇಳಿದ ತಕ್ಷಣ ಒಪ್ಕೋತೀರಲ್ರಿ? ಅಲ್ಲ ಸರ್, ಅವರು ಮಕ್ಕಳಿಗೆ ಅಂತ ಹೇಳಿದ್ರೆ ನಾವು ಮೊದಲ ಆದ್ಯತೆನಲ್ಲೇ ಇರ್ಬೇಕಲ್ಲ ಸರ್. ಕರೆಕ್ಟ್. ಐಡೆಂಟಿಫೈ ಚಿಕ್ಕಂದಿನಲ್ಲೇ ನಾವು ಒಂಚೂರು ಅವ್ರಿಗೆ ಏನ್ ಅಗತ್ಯತೆ ಇದೆ ಅದನ್ನ ಪೂರೈಸಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ಲಿಕ್ಕೆ ಅಥವಾ ನೆಕ್ಸ್ಟ್ ಇದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಹಿತದೃಷ್ಟಿ ಅಷ್ಟೇನೆ ಸರ್. ಸೋ ನೈಸ್ ಆಫ್ ಯು. ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಪ್ರಾಬ್ಲಮ್ ಪರ್ಫೆಕ್ಟ್ಲಿ ನನ್ನ ಪ್ರಕಾರದಲ್ಲಿ. ಹಾಗಾಗಿ ನೀವು ಸೈಕಲ್ಲು ಇದು ಚೇರು ಎಲ್ಲ ಕೊಡೋದಕ್ಕಿಂತ ಐ ಆಮ್ ಮೋರ್ ಗ್ರೇಟ್ಫುಲ್ ಟು ಯು ಫಾರ್ ಯುವರ್ ನಾಲೆಡ್ಜ್. ಇನ್ನೊಂದು ವಿಷಯ ಸರ್, ಆಕ್ಚುಲಿ ನನಗೆ ತಿಳಿದಿರೋ ಇದ್ರ ಪ್ರಕಾರ ನಾವು ಆ ಮಕ್ಕಳು ಇನ್ನು ಚಿಕ್ಕವರಿದ್ದಾರೆ ಸರ್, ಅಂದ್ರೆ 4ನೇ ತರಗತಿ 5ನೇ ತರಗತಿ ಇದ್ದಾರೆ. ಸೊ ಫಸ್ಟ್ ಅವ್ರಿಗೆ ಫಿಸಿಯೋಥೆರಪಿದು ಅಗತ್ಯತೆ ತುಂಬಾ ಇರುತ್ತೆ ಸರ್. ಈಗ ನಾವು ವೀಲ್ ಚೇರ್ಗಳನ್ನ ಅವ್ರಿಗೆ ಕೊಡ್ತೀವಿ ಸರ್, ಇಲಾಖೆಯಿಂದ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ವೀಲ್ ಚೇರ್ ಕೊಟ್ರೆ ಅವರು ಅದಕ್ಕೆ ಅಡಿಕ್ಟ್ ಆಗುವಂತಹ ಸಂದರ್ಭಗಳು ತುಂಬಾನೇ ಇರುತ್ತೆ. ಸೊ ನಡಿಲಿಕ್ಕೆ ಅವರು ಮತ್ತೆ ಪ್ರಯತ್ನನೇ ಪಡಲ್ಲ. ಹೌದು. ಸೊ ಸೈಕಲ್ ಕೊಟ್ವಿ ಅಂತ ಹೇಳಿದ್ರೆ ಅದರಲ್ಲೇ ಕೂರಿಸ್ಕೊಂಡು ಓಡಾಡಿಸ್ಬಿಡ್ತಾರೆ. ವೀಲ್ ಚೇರ್ ಕೊಟ್ರೆ ಅದರಲ್ಲೇ ಕೂರಿಸ್ಕೊಂಡು ಮೂವ್ಮೆಂಟ್ಸ್ ಎಲ್ಲ ಪೋಷಕರು ಮಾಡೋ ಸಾಧ್ಯತೆಗಳು ಇರುತ್ತೆ. ಸೊ ನಾವು ಅವ್ರ ಪೋಷಕರನ್ನ ಕರೆದು ಯಾವ ಸಂದರ್ಭದಲ್ಲಿ ಅವರಿಗೆ ವೀಲ್ ಚೇರ್ ನೆಸೆಸಿಟಿ, ಟಾಯ್ಲೆಟ್ಗೆ ಹೋಗ್ಬೇಕಾರೆ ಅಥವಾ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾರೆ ನೀವು ಹೇಳೋದು ಒಂದು ಕೌನ್ಸಿಲಿಂಗ್ ಮಾಡಬೇಕು ಅಂತ ಸರ್, ಅವ್ರಿಗೆ ಪೋಷಕರಿಗೆ ನಾವು ಮಾಹಿತಿ ಕೊಡ್ತೀವಿ. ಅದು ಅಪ್ಲಯನ್ಸಸ್ ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಳಿ, ಎಲ್ಲಾ ಸಂದರ್ಭದಲ್ಲೂ ಅದನ್ನ ಯೂಸ್ ಮಾಡಿದ್ರೆ ಮಕ್ಕಳು ಆಕ್ಟಿವ್ ಆಗೋಕ್ಕಿನ್ನು ಇನ್ಆಕ್ಟಿವ್ ಆಗುವಂತ ಸಂದರ್ಭ. ನಮ್ಮ ಮಳೆ ಗಾದೆ ಇದ್ದಂಗೆ ಕುದುರೆ ಕಂಡ್ರೆ ಕಾಲ್ ನೋವು. ನೀವು ಇದ್ದಾಗ ಮಾತ್ರ ನಿಮ್ ಸ್ಟಾಫ್ ಹತ್ರ ಒಂದ್ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿಸಿ ಆ ಪೇರೆಂಟ್. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಮಾಡಿಸ್ಬಿಟ್ಟು ಕೊಡಿ. ಹಂಗಾರೆ ಖಂಡಿತವಾಗ್ಲು ಸರ್, ಕೊಡ್ಬೋದಲ್ವಾ? ಖಂಡಿತವಾಗ್ಲು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಐ ಆಮ್ ಸೋ ಹ್ಯಾಪಿ ಐ ಸ್ಪೋಕ್ ಟು ಯು. ಥ್ಯಾಂಕ್ ಯು. ನನಗೆ ಇವತ್ತು ಒಂದಷ್ಟು ಜ್ಞಾನಾರ್ಜನೆ ಆಯಿತು ನಿಮ್ಮಿಂದ, ಅಷ್ಟಕ್ಕೆ ನಾನು ಗ್ರೇಟ್ಫುಲ್. ಥ್ಯಾಂಕ್ ಯು. ನಾನು ಕೊಡಿಸ್ತೀನಿ, ಕೊಡಿಸೋದು ನನಗೆ ದೊಡ್ಡ ಸಮಸ್ಯೆ ಅಲ್ಲ. ಅರ್ಥ ಆಯ್ತಾ? ಅದು ವೀಲ್ ಚೇರರು ಆಗಲಿ ಸೈಕಲ್ಲರು ಆಗಲಿ ಅದು ಎಂಥದ್ದಾರು ಆಗಲಿ ಕೊಡಿಸ್ತೀವಿ, ನಮ್ಗೇನು ದೊಡ್ಡ ಸಮಸ್ಯೆ ಇಲ್ಲ. ಬಟ್ ಆ ಮೇಡಮ್ ಹೇಳ್ತಿರೋದು ಕರೆಕ್ಟ್ ಇದೆ. ನೀವು ಅದನ್ನು ಯೋಚನೆ ಮಾಡಬೇಕು ಪೇರೆಂಟ್ಸು. ನೀವು ತೊಗೊಂಡೋಗ್ಬಿಟ್ಟು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಆಕೆ ಅವ್ರದ್ದು ವಾದ ಸರಿ ಇದೆ. ಈಗ ಯೂಸ್ ಆಗಿಬಿಟ್ರೆ ಮುಂದೆ ಮಾಡೋ ಟ್ರೈಯೂ ಮಾಡಲ್ಲ ಅವ್ರುಗಳು ಆಮೇಲೆ ಅಂತ. ನೀವು ಅದರಲ್ಲಿ ಅಲರ್ಟ್ ಆಗಿರ್ತೀವಿ, ನಾವು ಹಂಗೆ ಮಾಡಲ್ಲ ಅನ್ನೋದಿದ್ರೆ ಕೊಡಿಸ್ತೀನಿ. ಅಲರ್ಟ್ ಆಗಿರ್ತೇವೆ ಸರ್. ಸರ್ ನಮಗೆ ಬಟ್ ಏನಪ್ಪ ವೀಲ್ ಚೇರ್ ಅದಲ್ಲಿ ಬೇಕಾಗಿಲ್ಲ. ನಿಮ್ಗೆ ಏನು ವೀಲ್ ಚೇರೋ ಸೈಕಲ್ಲೋ ಅದು ಎಂಥದ್ದೋ ಅದನ್ನು ಕೊಡ್ಸೋಣಪ್ಪ, ಆಯ್ತೇನಪ್ಪ? ಅದು ಎಂಥದ್ದಾರ ಆಗಲಿ ಅದು. ಬಟ್ ಮೆಡಿಷನ್ ಅದು ನಮ್ಮ ಇಂಡಿಯಾದಲ್ಲೇ ಇಲ್ಲ ಅಂತಲ್ಲ ಅದು ಅಂತ. ಡೆಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು ಎನ್ನಪ್ಪಯ್ಯಗೆ. ಹೌದಾ? ಅಲ್ಲಿ ಸಿಗುತ್ತಂತೆ ಮೆಡಿಷನ್. ಅದು ಎಲ್ಲಿ? ಡೆಲ್ಲಿ ಒಳಗೆ. ಎಷ್ಟೊಂದು ಮೆಡಿಸಿನ್? ಅದೆಷ್ಟು ಒಟ್ಟು ಒಂದು 2-2.5 ಲಕ್ಷ ರೂಪಾಯಿ ಆಗುತ್ತೆ ಅಂತ ಅಂದು. ಅಯ್ಯಪ್ಪ, ಅದು ಕೊಡ್ಸಿದ್ರೆ ಏನಾಗುತ್ತೆ? ಅದು ಕೊಡ್ಸಿರೋಕೆ ಆರಾಮ ಓಡಾಡ್ತಾನಂತ. ಯಾರು ಹೇಳಿದ್ದಿನ? ಆ ಡೆಲ್ಲಿ ಡಾಕ್ಟ್ರ್ ಹೇಳಿದ್ರು ನಮಗೆ. ಆ ಡಾಕ್ಟ್ರ್ ಅಡ್ರೆಸ್ ಕೊಡಿ. ಅಡ್ರೆಸ್ ಆಮೇಲೆ ಕೊಡಿ ನನಗೆ. ಆಮೇಲೆ ಕೊಡಿ. ಈಗ 2-2.5 ಲಕ್ಷ ರೂಪಾಯಿದು ಮೆಡಿಸಿನ್ ಕೊಟ್ಬಿಟ್ಟು ಅವ್ನು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅವ್ನು ನಾರ್ಮಲ್ ಆಗ್ತಾನೆ. ನಾರ್ಮಲ್ ಆಗ್ತಾನಂತೆ. ಅವನು ಒಂದು ಏನಾಯ್ತು ಅವ್ನು ಕೆಲಸ ಮಾಡ್ಕೊಳಕ್ಕೆ, ಹೊರಗೆ ಒಳಗೆ ಅಡ್ಡಾಡಕ್ಕೆ, ಸ್ಕೂಲಿಗೆ ಹೋಗಿ ಬರೋಕ್ಕೆ ಎಲ್ಲ. ಹೌದಾ? ಹೌದು. ನನಗೆ ಆ ಡಾಕ್ಟ್ರ್ ಅಡ್ರೆಸ್ ಕೊಡಿ, ನಾನು ಚೆಕ್ ಮಾಡಿಸ್ತೀನಿ. ಆಯ್ತು. ಅದರದ್ದು ಆ ಡಾಕ್ಟ್ರಿಗೆ ತೋರಿಸಿದ್ದೀರಾ ಇದನ್ನ? ಸರ್ ಅವರೇ ಬರ್ಕೊಟ್ಟಿದ್ರು, ಅವರೇ ಇದು ಅದನ್ನು ಕೊಡ್ರಿ. ಆ ಪೇಪರ್ ಕೊಡಿ ನನಗೆ. ಆಮೇಲೆ ಆ ಪೇಪರ್ ಕೊಡಿ, ಆ ಡಾಕ್ಟ್ರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋಣ. 2-2.5 ಲಕ್ಷ ರೂಪಾಯಿ ಖರ್ಚು ಮಾಡೋದು ಆಗತ್ತೆ ಅಂದ್ರೆ ಅದು ಮಾಡಿಸ್ಬಿಡೋದು. ಆಗ ಸರಿ ಹೋಗ್ಬಿಡ್ತಾನಲ್ಲ ಅವನು, ಅಲ್ವಾ? ಹಾಂ ಸರಿ ಹೋಗ್ತಾನಂತ. ನೋಡೋಣ, ಟ್ರೈ ಮಾಡೋಣ. ಅದನ್ನ ಕೊಡಿಸ್ತೀನಿ, ಅದನ್ನು ನಾನಲ್ಲಿ ಮಾತಾಡ್ತೀನಿ, ಕೊಡಿಸ್ತೀನಿ. ಅದು ನನಗೆ ಸಮಸ್ಯೆ ಅಲ್ಲ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಆ ಮೇಡಮ್ ಹೇಳಿದ್ದನ್ನು ಜ್ಞಾಪಕ ಇಟ್ಕೊಳ್ಳಿ. ಅವ್ರು ಹೇಳಿದ್ದು ಸರಿ ಇದೆ ಪಾಪ. ಗೊತ್ತಾಗ್ತಿದೆಯಾ ಇಬ್ಬರಿಗೂ? ನಿಮ್ಮಿಬ್ಬರಿಗೂ ಪರ್ಟಿಕ್ಯುಲರ್ಲಿ ಈ ಕೇಸ್ಗಿನವ್ರು ಹೊಸ ಆಸೆ ತೋರಿಸ್ತಾ ಇದ್ದಾರೆ. ನೋಡೋಣ, ಚೆಕ್ ಮಾಡಿಸ್ತೀನಿ ಬೇಕಾರೆ.
ನಿಮ್ಮಿಬ್ಬರ ಕೇಸಲ್ಲಿ ಹೇಳ್ತಿರೋದು ನಾನು. ಹ್ಞೂ ಸರ್. ಬಟ್ ನಿಮ್ಮಿಬ್ಬರದಕ್ಕೆ ನಾನು ಹೇಳಿದ್ನಲ್ಲ, ಅವ್ರು ಯಾರೊಬ್ರು ಡಾಕ್ಟರ್ ಬಂದಿದ್ರು ಅಂತಂದ್ರೆ ಅದನ್ನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಹ್ಞೂ ಸರ್. ಅದರಿಂದ ಏನಾದ್ರು ನಿಮ್ಗೆ ಹೆಲ್ಪ್ ಆದರೆ ನಾನು ಐ ಆಮ್ ಹ್ಯಾಪಿ, ಸಂತೋಷ ಅಷ್ಟೇ. ಗೊತ್ತಾಯ್ತಾ? ಕೊಡ್ಸೋಣ, ನೋ ಪ್ರಾಬ್ಲಮ್. ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು? ಓಕೆ, ಡನ್. ಥ್ಯಾಂಕ್ ಯು ಮೇಸ್ಟ್ರೆ. ನಾನು ಚೆಕ್ ಮಾಡ್ತೀನಪ್ಪ, ಅದು ನನ್ನ ಡೀಟೇಲ್ಸ್ ಕೊಡು ನನಗೆ. ಅದಷ್ಟರಿಂದಾನೇ ಅವ್ನಿಗೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಗ್ಯಾರಂಟಿ ಕೊಟ್ಟರೆ ನಾನು ಮಾಡಿಸ್ಕೊಡ್ತೀನಿ. ಆಯ್ತು, ಅವ್ರ ಫೋನ್ ನಂಬರ್ ಐತೆ ಸರ್. ನೀ ಕೊಡು, ನಮ್ಮ ಹುಡುಗ ಡೆಲ್ಲಿಲಿದ್ದಾನೆ, ಅವ್ನ ಕೈಲಿ ಹೇಳಿ ಚೆಕ್ ಮಾಡಿಸ್ತೀನಿ. ಆಯ್ತು. ಅರ್ಥ ಆಯ್ತು? ಅದನ್ನು ಸುಮ್ಮನೆ ಆ ದುಡ್ಡು ಸುರಿದ್ಬಿಟ್ಟು ಅದು ವೇಸ್ಟ್ ಮಾಡೋದು ಅಂದ್ರೆ ನಾನು ಮಾಡ್ಸೋಕೆ ರೆಡಿ ಇಲ್ಲ. ಈಗಲೇ ಹೇಳಿದ್ದೀನಿ ಅದನ್ನು. ಓಕೆ ಓಕೆ, ಹಾಂ, ಒಳ್ಳೇದಾಗಲಿ. ಬಾಯ್ ಬಾಯ್ ಮೇಡ. ನೀನು ಬಾಯ್ ಮಾಡ್ಯಾ? ಬಿಡಿ ಅವ್ನ ಕೈನ. ಬಾಯ್ ಮಾಡಲ್ಲ. ಇಂಥ ಮಕ್ಕಳ ಜೊತೆ ಮಾತಾಡಿದಾಗ ಅನಿಸತ್ತೆ ನಾವೆಷ್ಟು ಪುಣ್ಯವಂತರು. ನಮಗೆ ದೇವರು ಎಲ್ಲ ಕೈ, ಕಾಲು, ಮೂಗು, ಕಣ್ಣು, ಕಿವಿ, ಹೃದಯ, ಕಿಡ್ನಿ, ಪ್ಯಾಂಕ್ರಿಯಾಸು, ಲಿವರು, ಸ್ಪ್ಲೀನು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದರೂ ನಾವೆಷ್ಟು ಕೋತಿಗಳ ಥರ ಆಡ್ತಿರ್ತೀವಿ. ಲೆಕ್ಕ ಹಾಕ್ಕೊಳ್ಳಿ. ಅವನನ್ನು ಮುಗಿಸ್ಬಿಡ್ಬೇಕು, ಇವನನ್ನು ಕತ್ತರಿಸ್ಬಿಡ್ಬೇಕು, ಅವನನ್ನು ತುಳಿದು ಬಿಡಬೇಕು, ಅವನ ಹತ್ರ ಇರೋದನ್ನು ತಿಂದು ಬಿಡಬೇಕು ಅಂತ ಬರೀ ಹೀಗೆ ಆಡ್ತಿರ್ತೀವಿ. ಲುಕ್ ಎಟ್ ದೆಮ್. ಕಂಪೇರ್ ಟು ಅವ್ರಿಗೆ ಪಾಪ ಹೋಲಿಕೆ ಮಾಡಿದ್ರೆ ನಮ್ಗೆ ನಾವೆಷ್ಟು ಪುಣ್ಯವಂತರು ಅನಿಸುತ್ತೆ ನಿಜವಾಗ್ಲೂ. ಆ ಆಲೋಚನೆ ಬಂದರೆ ಆಗ ಇನ್ನೊಬ್ಬರ ಕಷ್ಟ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಇಲ್ದಿದ್ರೆ ಆಗಲ್ಲ. ದಟ್ ಈಸ್ ಲೆಫ್ಟ್ ಟು ಎವ್ರಿಬಡಿ. ಅವ್ರವ್ರಿಗೆ ಬಿಟ್ಟಿದ್ದಿದ್ದು ಆಯ್ಕೆ. ಬೆಳಕು ಕೂಡ ಅಷ್ಟೇ.